ನೋಡ ಬೆಳಗ್ಗೆನೆ ಕರ್ಕೊಂಬಂದೆ ನಮ್ಮ ಬ್ಯಾಚ್ ಅವ್ರನ್ನ ಸ್ವಲ್ಪ ಜಾಗದಲ್ಲಿ ಸೊಪ್ಪು ಕೀಳ್ಬೇಕಾಗಿತ್ತು. 40 ಕಡೆ ಬರ್ತಾಯಿತ್ತು. ನಿನ್ನೆ ಗಾಡಿಗೆ ಜಾಸ್ತಿ ಆಗಿ ಮುಕ್ಕೋಗ್ಬಿಡ್ತು. ನೋಡಿ ಸೊಪ್ಪು ಕೀಳ್ತಾ ಆಲ್ರೆಡಿ ಬಂದು ನಮ್ಮ ಬ್ಯಾಚ್ ಅವರೆಲ್ಲನೂ ಅದು ಬೇರೆ ಟೀ ಬೇರೆ ಕೊಡ್ತಾ ಇದ್ದಾರೆ ಆಲ್ರೆಡಿ. ನಮ್ಮ ಹುಡುಗನು ಹಿಂದಿ ಹುಡುಗನು ಇದು ಕಿತ್ಕೊಂಡು ಬೇರೆ ಜಾಗ ಹೋಗ್ಬೇಕಂತ ಹೇಳಿದ್ದೀನಿ. ಒಂದು 30 ಕಡೆ 40 ಕಡೆ ಬರುತ್ತೆ ಅಷ್ಟೇ. ಇದು ಕಿತ್ಕೊಂಡು ಎಣ್ಣೆ ತೋಟಕ್ಕೆ ಹೋಗ್ಬೇಕು. ಜಲ್ದಿ ಕೀಳ್ರಿ ಅಂತ ಹೇಳ್ತಾ ಇದ್ದೀನಿ. ಅವರು ಕಿತ್ತಾಗ್ಬಿಟ್ಟು ಆಯಿತು ಅಂತ ಹೇಳವ್ರೆ ಪಾಪ. ಇಲ್ಲಿ ಕಿತ್ಕೊಂಡು ಬೇರೆ ತೋಟಕ್ಕೆ ಹೋಗ್ಬೇಕು. ನೋಡಿ ಆಗೋಯ್ತು ಜೈಲು ಸೊಪ್ಪೆಲ್ಲ ಕಿತ್ತಿದ್ದು. ಸೊಪ್ಪು ಮಾತ್ರ ಇದು ಚೆನ್ನಾಗಿದೆ ಅಣ್ಣ. ಫಸ್ಟ್ ತೋಟ ಇದು, ಇನ್ನಿನ ತೋಟನೇ ಇದು. ಆಗೋಯ್ತು ಇದು 30 ಕಿಲೋಮೀಟರ್ ಆಗೋಯ್ತು. ಅವ್ನು ಹಂಗೆ ಫೋನ್ ಮಾಡ್ದಂಗೆ ಹೆಂಗೆ ಬರ್ತಾಯಿದ್ದು. ಮುತ್ತು ಫೋನ್ ಮಾಡಿದ್ದೆ. ಮುತ್ತು ಬರ್ತಾಯಿದ್ದು ಅಂತ ಹೇಳಿದ್ನು ಲೋಡ್ ಗಾಡಿ ಎತ್ಕೊಂಡು. ಅವ್ನು ಬರ್ತಾನೆ ಆ ಗಾಡಿ ಕಿರಟಿಗೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಆಲ್ರೆಡಿ ಗಾಡಿಗೆ ಎತ್ತು ಹಾಕಿದ್ವಿ ಕಿರಟಗಳು. ನೋಡೋಣ ಅವ್ನು ಬರ್ತಾನೆ ಹಾಕ್ಕೊಂಡು ಕಿರಟಗಳು ಒಂದು 30 ಕಡೆ ಆಗೋದು ಅಷ್ಟೇ. ನೋಡಿ ಹಾಕ್ಕೊಂಡಿದ್ದೆ. ಹಂಗೆ ನೆಕ್ಸ್ಟ್ ತೋಟಕ್ಕೆ ಬಂದಿರೋ ನಾವು ಕರ್ಕೊಂಡು ಕೂಲರ್ನ ಎಲ್ಲ ಬರ್ತಾರೆ ನೋಡೋಣ ಮುಂದಕ್ಕೆಲ್ಲ. ನಮ್ಮ ಬೇಚವರೆಲ್ಲನೂ ಲೋಕಲ್ ಯಾರು ಬಂದಿಲ್ಲ ಇವತ್ತು, ನಾಳೆ ಯಾರು ಬರೋಲ್ಲ ಅವರು. ಇವರೆಲ್ಲ ಹಿಂದಿಯವರೇ ಬರ್ತಾ ಇರೋದು. ನೋಡಿ ಬಂದು ಎಣ್ಣೆ ತೋಟಕ್ಕೆ ಬಂದು ಇಳಿಸ್ತೀರಿ ನಾವು ಅವ್ರ ಕೂಲರೆಲ್ಲನೂ. ಅವ್ರು ತೋಟಕ್ಕೆ ಹೋಗಿದ ತಕ್ಷಣ ಆಫೀಸ್ಲಾಗಿ ಬಿಟ್ಟು ನೀರೆಲ್ಲ ಇದ್ದೀವಿ ಕಡೆಗಳೆಲ್ಲನೂ. ಇಲ್ಲ ಸ್ವಲ್ಪ ಡ್ಯಾಮೇಜ್ ಬಂದುಬಿಡ್ತಾರಲ್ಲ ಅದಕ್ಕೆ. ತೋಟ ಮಾತ್ರ ಸೂಪರ್ ಆಗಿದೆ ಇದೂ. ತೋಟದಲ್ಲಿ ಏನಪ್ಪ ಅಂದರೆ ಇದು ಬೇರೆ ಹಾಕವ್ರೆ, ಏನೋ ಬಾಳೆಕಾಯಿ ನಾರ್ಕೊಂಡವ್ರೆ ಪಾಪ ರೈತರು. ಆ ಡ್ಯಾಮೇಜ್ ಆದ್ರೆ ನೋಡ್ಕೊಳ್ರಪ್ಪ ಅಂತ ಹೇಳಿದ್ರು ಅವರು. ನೋಡಿ ಅವ್ರು ಬಂದರು ಹಂಗೆ ನಾವು ಹೇಳ್ತಾಯಿದ್ದಂಗೆ ಹಂಗೆ ಅವರು ರೈತರು ಬಂದರು. ನೋಡೋಣ ನಾನು ಯಾವ ಥರ ಇದೆ ನೋಡಿಸ್ತೀನಿ ಇವಾಗ ಕ್ಲೀನಾಗಿ. ಎಲ್ಲ ಚಿಕ್ಕ ಗಿಡಗಳು ನೋಡು, ಎಲ್ಲ ಪೂರ ಅದೇ ಐತೆ. ತೋಟ ಪೂರ ಅದೇ ಐತೆ. ಎಲ್ಲ ಕಿತ್ತ ಸೊಪ್ಪು ಅವರೆಲ್ಲ ಅದರಲ್ಲಿ ಕೂಡ ಎಲ್ಲ ಸೊಪ್ಪು ಡಿಲಕ್ಸ್ ಸೊಪ್ಪು ಇದನ್ನು ಇಷ್ಟೊಂದು ಐಟ್ ಏನಿಲ್ಲ. ಹಂಗೆ ಹೇಳ್ತಾ ಇದ್ದಂಗೆ ರೈತರು ಬಂದರು ಪಾಪ. ಅವ್ರು ಹೇಳಿದ್ರು ನಾನು ನಾರ ಕೀಳ್ಬಾರ್ದು ಅಂತ ಹೇಳಿದ್ರು ಪಾಪ. ನಾನು ನೋಡ್ಕೊಳ್ಳೋ ಸ್ವಲ್ಪ ಜಾಸ್ತಿ ರೇಟ್ ಇದೆ ನಾರಿದು. ಗಿಡ ಸ್ವಲ್ಪ ನೋಡಿಸ್ಕೊಂಡು ಸ್ವಲ್ಪ ಕ್ಲೀನಣ್ಣ ಕಿಳಿಸ ಅಂತ ಹೇಳಿದ್ರು. ಸ್ವಲ್ಪ ಕೇಳ್ತಾವ್ರೆ ನೋಡಿ. ಈ ಥರ ಐತೆ ಪಾಪ. ಇವ್ರ ರೈತರು ಹೋದ್ರೆ ಹಂಗೆ ಐತೆ ಪಾಪ. ನಾರ ಬಿಟ್ರೆ ಮತ್ತೆ ಒಂದು ನಾರಕ್ಕೂ 2 ನಾರಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ನಾವು ಅರ್ಥ ಮಾಡ್ಕೊಬೇಕು. ಹಂಗೆ ಪಟಾಪಟ್ ಗಿಡಗಳೆಲ್ಲ ಇಳಿಸ್ಬಿಟ್ಟು ಖಾಲಿ ಗಿಡಗಳು ಹಾಕ್ತಾಯಿದ್ದೀವಿ. ಗಾಡಿ ಲೋಡ್ ಮಾಡಿ ಕಳಿಸ್ಬೇಕು ಜಲ್ದಿ ಅಂದ್ಬಿಟ್ಟಿದೆ. ನೋಡಿ ಇಳಿಸ್ತಾ ಇದ್ದೀವಿ ಗಿಡಗಳೆಲ್ಲನೂ ಪಾಪ. ರೈತನು ಅದನ್ನು ಇವಾಗ ನಾನು ಹೇಳ್ಬಿಟ್ಟು ಅದನ್ನು ಸ್ವಲ್ಪ ನೋಡ್ಕೊಡ್ರೋಣ. ಆ ಕಡೆ ನಾನು ಎಲ್ಲೋ ಬರ್ತೀನಿ ಅಂದ್ಬಿಟ್ಟಿದೆ. ನಾವು ರೈತರೆಲ್ಲ ಗುರು ನೋಡ್ಕೊಬೇಕು. ನಾವು ಐಶ್ ಮಾಡ್ಕೊಬೇಕು. ನಾವು ಏನು ಮಾಡೋಕ್ಕಾಗಲ್ಲ. ನೋಡಿ ಎಲ್ಲ ಸೊಪ್ಪೆಲ್ಲ ಕೇಳ್ತಾವ್ರೆ. ಈ ಥರ ಐತೆ ನಮ್ಮದು ಬೈಚೆಲ್ಲನೂ. ಏನು ಮಾಡೋಕ್ಕಾಗಲ್ಲ. ಪಟಾಪಟ್ ಲೋಡ್ ಮಾಡಿ ಕಳಿಸ್ಬಿಟ್ಟು ಇದು ಮಾಡಬೇಕು. ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಬರೋ ಹಂಗೆ ನಮ್ಮ ಬ್ಯಾಚೆಲ್ಲ ನೋಡಿ.